ಲಕ್ಷ್ಮೀನಾರಾಯಣ ದೇವರ ಒಂದು ಪ್ರಭಾವಳಿಯನ್ನು ನೀವು ಗಮನಿಸಬಹುದು. ಅಲ್ಲಿ ದಶಾವತಾರದ ಚಿತ್ರಗಳನ್ನು ನಾವು ಕಾಣ್ತೇವೆ. ಲಕ್ಷ್ಮಿ ಭುಜದ ಮೇಲೆ ಕೈ ಹಾಕಿದರೆ ಇಲ್ಲಿ ಲಕ್ಷ್ಮಿ ವಿಷ್ಣುವಿನ ಸೊಂಟಕ್ಕೆ ಕೈ ಹಾಕಿದ್ದಾಳೆ. ಇಲ್ಲೂ ಕೂಡ ಶಿಲ್ಪಿ ಬಹಳ ಅತ್ಯಾಕರ್ಷಕವಾಗಿ ಲಕ್ಷ್ಮಿಯ ಕೈಯನ್ನು ಸೊಂಟದ ಸುತ್ತಲೂ ಬಳಸಿದ್ದಾನೆ. ಅಲ್ಲಿ ಹಿಂದೆ ಅವಳ ಕೈಯ ಬಳೆಗಳು, ಕೈಯ ಉಂಗುರಗಳು, ಹಾಗೆ ಕೈಯ ಉಗುರುಗಳನ್ನು ಕೂಡ ಶಿಲ್ಪಿ ಬಹಳಷ್ಟು ಸಮರ್ಥವಾಗಿ ಚಿತ್ರಿಸಿದ್ದಾನೆ. ಅತ್ಯದ್ಭುತವಾಗಿರತಕ್ಕಂಥ ಮೂರ್ತಿ ಅಂತ ನಾವು ಇದನ್ನು ಹೇಳ್ಬೋದು. ಒಂದು ವಿಗ್ರಹ ಇದೆ. ಈ ಥರ ಒಂದು ವಿಗ್ರಹವನ್ನು ನೀವು ಸಾಧಾರಣವಾಗಿ ಎಲ್ಲೂ ನೋಡಿರಲ್ಲ. ಇನ್ನು ಈ ಒಂದು ಸ್ಥಳೀಯ ಒಂದು ಇತಿಹಾಸಕ್ಕೆ ಏನಾದರೂ ನಾವು ಬರೋದಾದರೆ, ಹೊಯ್ಸಳರ ಒಂದು ಪ್ರಖ್ಯಾತ ದೊರೆ ಯಾರು, ಎರಡನೇ ನರಸಿಂಹ ಯಾರಿರ್ತಾನೋ ಅವನ ಮೊಮ್ಮಗನಾಗಿದ್ದಂಥ ಬಂದು ವೀರ ಸೋಮೇಶ್ವರ ದಂಡನಾಯಕನಾಗಿದ್ದ ಪುಲಾಳ್ವ ದಂಡನಾಥ ಅನ್ನುವ ಒಬ್ಬ ದಂಡನಾಯಕ ಈ ಒಂದು ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ದೇಗುಲವನ್ನು ಕಟ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡೋದಾದರೆ ಹರಿಹರದಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ಏನಿದೆ, ಅದು ಕಲ್ಯಾಣದ ಚಾಲುಕ್ಯರ ನಂತರ ಬಂದು ಹೊಯ್ಸಳರ ಕಾಲದಲ್ಲಿ ಆದಂಥ ಒಂದು ಎಕ್ಸ್ಪ್ಯಾನ್ಷನ್ ಏನಿದೆ ಅಥವಾ ಜೀರ್ಣೋದ್ಧಾರದ ಕಾರ್ಯ ಏನು ನಡೆದಿದೆ ಅದನ್ನು ಕೂಡ ಮಾಡಿದ್ದು ಇದೇ ಪುಲಾಳ್ವ ದಂಡನಾಥ ಅನ್ನೋನು. ಅದೇ ವ್ಯಕ್ತಿ ಈ ಭಾಗಕ್ಕೆ ಬಂದು ಕಟ್ಟಿರುವಂಥ ಗುಡಿ ಇದು. ಈ ಗುಡಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಸ್ನೇಹಿತರು ರವಿಕುಮಾರ್ ನವಲಗುಂದ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರನೂ ಒಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ತಾನೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭುವನೇಶ್ ಅವರು ಈ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗೆ ದೇವಸ್ಥಾನವನ್ನು ನೋಡ್ತಾ ನಾವು ಈ ಒಳಗಿರ್ತಕ್ಕಂಥ ವಿಗ್ರಹವನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಇದು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರ ಆಗಿರೋದಲ್ಲ ಸರ್? ಇದು ಪುಲಾಳ್ವ ದಂಡನಾಥ 1223 ಮತ್ತು 24ನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಹಾಗೆ ಒಂದು ಭುವನ ವಿನೂತನವಾಗಿರತಕ್ಕಂತಹ ಒಂದು ಲಕ್ಷ್ಮೀ ನಾರಾಯಣ ವಿಗ್ರಹವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ವಿಗ್ರಹ ಸುಮಾರು 9.5 ಅಡಿ ಅಷ್ಟು ಎತ್ತರದಾಗಿರ್ತಕ್ಕಂಥ ಮೂರ್ತಿ. ನೀವು ನೋಡಿಬಿಟ್ರೆ ಹಾಗೆ ಕಣ್ಣು ತುಂಬ್ಕೋಬೇಕು, ಅಷ್ಟು ಬಹಳ ಅತ್ಯಾಕರ್ಷಕರವಾಗಿರ್ತಕ್ಕಂಥ ಮೂರ್ತಿ ಅಂತ ನಾವು ಇದನ್ನು ಹೇಳ್ಬೋದು. ಬನ್ನಿ ಆ ಮೂರ್ತಿಯನ್ನು ನೋಡ್ತಾನೆ ನಾವು ಹೇಳೋಣ. ಸ್ನೇಹಿತರೆ, ಗಮನಿಸ್ಬೋದು, ಭುವನ ವಿನೂತನ ಆಳೆತ್ತರದ ಲಕ್ಷ್ಮೀ ನಾರಾಯಣ ಮೂರ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ನೋಡ್ಬೋದು. ವಿಷ್ಣುವಿನ ಎಡ ತೊಡೆಯ ಮೇಲೆ ಲಕ್ಷ್ಮಿ ಸುಖಾಸೀನವಾಗಿ ಕುಳಿತಿದ್ದಾಳೆ. ಅಷ್ಟೇ ಅಲ್ಲದೆ ಮಂದಸ್ಮಿತವಾಗಿರ್ತಕ್ಕಂತಹ ಆ ವಿಷ್ಣುವಿನ ಮುಖವನ್ನು ಅವಳು ನೋಡ್ತಾ ಇದ್ದಾಳೆ. ಬಹುಶಃ ದಂಪತಿಗಳ ಇಬ್ಬರು ನೋಟ ಆಪ್ಯಾಯಮಾನವಾಗಿ ಶಿಲ್ಪಿಯಲ್ಲಿ ಚಿತ್ರಣ ಮಾಡಿದ್ದಾನೆ. ಈ ಲಕ್ಷ್ಮೀನಾರಾಯಣ ದೇವರ ಒಂದು ಪ್ರಭಾವಳಿಯನ್ನು ನೀವು ಗಮನಿಸಬಹುದು. ಅಲ್ಲಿ ದಶಾವತಾರದ ಚಿತ್ರಗಳನ್ನು ನಾವು ಕಾಣ್ತೇವೆ. ಮತ್ಸ್ಯ, ಕೂರ್ಮ, ವರಹ, ವಾಮನ, ಪರಶುರಾಮ, ಈ ಭಾಗದಲ್ಲಿ ದಶಾವತಾರದ ಭಾಗಗಳನ್ನು ನಾವು ಕಾಣ್ತೇವೆ. ಉಳಿದಂತೆ ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅವತಾರಗಳನ್ನು ನಾವು ಈ ಕಡೆ ಕಾಣ್ತಾ ಇದ್ದೀವಿ. ಒಟ್ಟು ದಶಾವತಾರದ ಎಲ್ಲ 10 ಅವತಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಂದರವಾಗಿರ್ತಕ್ಕಂಥ ಆ ಪ್ರಭಾವಳಿ ಮೇಲೆ ಕೀರ್ತಿಮುಖ, ಇಲ್ಲಿ ನಾವು ವಿಷ್ಣುವಿನ ಸುಂದರವಾದ ಕಿರೀಟವನ್ನು ಕಾಣಬಹುದು. ಲಕ್ಷ್ಮಿ, ನಾವು ಇದೇ ರೀತಿಯ ಒಂದು ಮೂರ್ತಿಯನ್ನು ನೀಲಗುಂದದ ಭೀಮೇಶ್ವರ ದೇವಸ್ಥಾನದಲ್ಲೂ ಕೂಡ ಕಾಣಬಹುದು. ಅದು ಕೂಡ ಅತ್ಯಾಕರ್ಷಕವಾಗಿರ್ತಕ್ಕಂಥ ಮೂರ್ತಿ. ಅಲ್ಲಿ ಲಕ್ಷ್ಮಿ ಭುಜದ ಮೇಲೆ ಕೈ ಹಾಕಿದರೆ ಇಲ್ಲಿ ಲಕ್ಷ್ಮಿ ವಿಷ್ಣುವಿನ ಸೊಂಟಕ್ಕೆ ಕೈ ಹಾಕಿದ್ದಾಳೆ. ಇಲ್ಲೂ ಕೂಡ ಶಿಲ್ಪಿ ಬಹಳ ಅತ್ಯಾಕರ್ಷಕವಾಗಿ ಲಕ್ಷ್ಮಿಯ ಕೈಯನ್ನು ಸೊಂಟದ ಸುತ್ತಲೂ ಬಳಸಿದ್ದಾನೆ. ಅಲ್ಲಿ ಹಿಂದೆ ಅವಳ ಕೈಯ ಬಳೆಗಳು, ಕೈಯ ಉಂಗುರಗಳು, ಹಾಗೆ ಕೈಯ ಉಗುರುಗಳನ್ನು ಕೂಡ ಶಿಲ್ಪಿ ಬಹಳಷ್ಟು ಸಮರ್ಥವಾಗಿ ಚಿತ್ರಿಸಿದ್ದಾನೆ. ಅತ್ಯದ್ಭುತವಾಗಿರತಕ್ಕಂಥ ಮೂರ್ತಿ ಅಂತ ನಾವು ಇದನ್ನು ಹೇಳ್ಬೋದು. ಶಿಲ್ಪಿ ಬಹಳಷ್ಟು ನಾಜೂಕಿನಿಂದ ನಯಗೊಳಿಸಿ ಈ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಭವ್ಯವಾದ 9.5 ಅಡಿಯ ಭವ್ಯವಾದ ಮೂರ್ತಿಯನ್ನು ಈ ಒಂದು ಬಾನವಳ್ಳಿಯಲ್ಲಿ ಪ್ರತಿಷ್ಠಾಪಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಈ ಪುಲಾಳ್ವ ದಂಡನಾಥ ಇದ್ದಾನಲ್ಲ, ಹರಿಹರದ ನಮ್ಮ ಸ್ನೇಹಿತರ ಹೇಳಿದ ಹಾಗೆ
ಹರಿಹರದ ಹರಿಹರೇಶ್ವರ ಮುಂದೆ ಸಭಾಮಂಟಪವನ್ನು ಮತ್ತು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಇದೊಂದು ಬಾನುವಳ್ಳಿ ಮೊದಲು ಒಂದು ದೊಡ್ಡ ಅಗ್ರಹಾರವಾಗಿತ್ತು. ಅವತ್ತಿನ ಕಾಲದಲ್ಲೂ ಕೂಡ ಇದು ಒಂದು ಪ್ರಮುಖ ಆಡಳಿತ ಘಟಕವಾಗಿದ್ದರಿಂದ ಬಹುಶಃ ಆ ಪೊಲಾಳುವ ದಂಡನಾಥ ಈ ಒಂದು ಗ್ರಾಮಕ್ಕೆ ಬಂದು ಇಂಥ ಭವ್ಯವಾದ ಮೂರ್ತಿಯನ್ನು ಕಟ್ಟಿಸಿದ. ಕಾಲಾನಂತರ ಈ ಪೊಲಾಳುವ ದಂಡನಾಥ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಜೀರ್ಣ ಆಗಿ ಹಾಳಾಗಿ ಬಿದ್ದು ಹೋಗುತ್ತೆ. ಅದರ ಒಳಗಿರತಕ್ಕಂಥ ಭವ್ಯವಾದ ಮೂರ್ತಿಗೆ ಯಾವುದೇ ಒಂದು ತಿಲ ಮಾತ್ರವೂ ಕೂಡ ಯಾವುದೇ ಪೆಟ್ಟಾಗದೆ ಗ್ರಾಮಸ್ಥರು ಅವತ್ತಿನಿಂದ ಅದನ್ನು ಕಾಯ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಗ್ರಾಮಸ್ಥರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಲಕ್ಷ್ಮೀನಾರಾಯಣನಿಗೆ ಒಂದು ಭವ್ಯವಾದ ದೇವಸ್ಥಾನವನ್ನು ಪ್ರಾಚೀನ ಮಾದರಿಯಲ್ಲಿಯೇ ಕಲ್ಲುಗಳಿಂದ 3 ಕೋಟಿ ವೆಚ್ಚದಲ್ಲಿ ಸರ್ಕಾರದ ಧನ ಸಹಾಯದಿಂದ ಗ್ರಾಮಸ್ಥರು ಸಹಾಯದಿಂದ ಒಂದು ಭವ್ಯವಾದ ಒಂದು ದೇವಸ್ಥಾನವನ್ನು ಕಟ್ಟಿರೋದು ನಿಜಕ್ಕೂ ಕೂಡ ಖುಷಿಯನ್ನು ತಂದುಕೊಡ್ತಕ್ಕಂಥ ವಿಚಾರ. ಇಲ್ಲೆಲ್ಲ ಕಂಬದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ನಾವು ಕಾಣಬಹುದು. ನಿಜಕ್ಕೂ ಕೂಡ ಬಾನುವಳ್ಳಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಒಬ್ಬ ಕನ್ನಡಿಗನು ಬಂದು ನೋಡ್ತಕ್ಕಂಥ ಅತ್ಯದ್ಭುತವಾದ ದೇವಸ್ಥಾನ. ಹರಿಹರದಿಂದ ಇದು ಬಾನುವಳ್ಳಿ ಶಿವಮೊಗ್ಗ ರಸ್ತೆ ಮಾರ್ಗದಲ್ಲಿ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇರೋದರಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ದರ್ಶನವನ್ನು ಪಡೆಯಬಹುದಾಗಿದೆ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ